ಪ್ರೈಸ್ ದ ಲಾರ್ಡ್ ಗೈಸ್. ಇವತ್ತು ನಾನು ಮಾಡಿರುವಂತಹ ಡಿಶ್ ಗುಲಾಬ್ ಜಾಮೂನು. ತುಂಬ ಸಿಂಪಲ್ ಆದಂತಹ ಸ್ವೀಟು. ನೀವು ಸಹ ಟ್ರೈ ಮಾಡಿ. ನಾನು ಇದಕ್ಕೆ ಜಾಸ್ತಿ ಏನೂ ಯೂಸೇ ಮಾಡಿಲ್ಲ. ಸಕ್ಕರೆ ಸಕ್ಕರೆ ಕರಗಿಸ್ಕೊಂಡು ಅದು ಪಾಕ ಮಾಡ್ಕೊತೀವಲ್ವ ಅದು, ಹಾಗೆ ಗುಲಾಬ್ ಜಾಮೂನ್ದು ಮಿಕ್ಸು, ಹಾಗೆ ಅದನ್ನು ನೀರು ಹಾಕಿ ಒಂಚೂರು ಕಲಿಸ್ಕೊಂಡು ಎಣ್ಣೆಯಲ್ಲಿ ಹಾಕಿ ಕರೆದು ಮಾಡಿರೋದಷ್ಟೇ. ಈಗ ನಾನು ಪ್ಯಾನ್ಗೆ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಅದಕ್ಕೆ ಈಗ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಡ್ರೈಯಾಗಿ ಹಾಗೆ ಹಾಕ್ತಿದ್ದೀನಿ, ಇನ್ನೂ ನೀರು ಹಾಕಿಲ್ಲ. ಅದು ಕೆಳಗೆ ಒಂದು ಸ್ವಲ್ಪ ಮೆಲ್ಟ್ ಆದಾಗ ಒಂಥರ ಕಲರ್ ಬರುತ್ತಲ್ಲ, ಆ ಕಲರ್ ಬರಲಿ ಅಂತಲೇ ಹಿಂಗೆ ಹಾಕಿರೋದು. ಯಾಕಂದರೆ ನಾನಿಲ್ಲಿ ಆರ್ಟಿಫಿಷಿಯಲ್ ಕಲರ್ ಯಾವುದೂ ಯೂಸ್ ಮಾಡಿಲ್ಲ. ಇವಾಗ ಸ್ವಲ್ಪ ಹೊತ್ತು ಬಿಟ್ಬಿಡೋಣ, ಚೆನ್ನಾಗಿ ಕುದಿಯುತ್ತೆ ನೋಡಿ. ಇವಾಗ ಕುದಿ ಬರೋ ಟೈಮಲ್ಲಿ ನಾನು ಒಂದು ಏಲಕ್ಕಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಒಂದೆರಡು ಕುದಿ ಬಂದರೆ ಸಾಕು, ಆಫ್ ಮಾಡಿಬಿಡ್ಬೋದು. ಈಗ ನಾನು ಇವಾಗ ಜಾಮೂನ್ ಪೌಡರ್ ಮಿಕ್ಸ್ ಇದೆಯಲ್ಲ, ಅದನ್ನು ನಾನೊಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, MTRದು ಒಂದು ಪ್ಯಾಕೆಟು ನಾನು ಹಾಕ್ತಿದ್ದೀನಿ ಇವಾಗ. ಇದು ಬರೀ ಜಾಮೂನ್ ಪೌಡರ್ ಇಷ್ಟೇ ಹಾಕಿದ್ರೆ ಒಂದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ನಿಮಗೆ ತುಂಬ ಸಾಫ್ಟ್ ಬೇಡ, ಒಂಚೂರು ಬೇಕ್ರಿ ಸ್ಟೈಲಲ್ಲಿ ಬೇಕು ಅಂತ ಅಂದರೆ ನೀವು ಒಂದು ಸ್ವಲ್ಪ ಮೈದಾ ಹಾಕಬೇಕಾಗುತ್ತೆ. 1/2 ಸ್ಪೂನ್ ಅಷ್ಟು ಮೈದಾ ಹಾಕಿ ಈ ಟೈಮಲ್ಲೇ ಕಲಿಸ್ಕೊಂಡು ಆಮೇಲೆ ನೀರು ಡ್ರೈಯಾಗಿ ಫಸ್ಟ್ ಕಲಿಸ್ಕೊಂಡು ಆಮೇಲೆ ನೀರು ಹಾಕ್ಕೋಬೇಕಾಗತ್ತೆ. ಬಟ್ ನಾನಿವತ್ತು ಮೈದಾ ಯೂಸ್ ಮಾಡಿಲ್ಲ, ಹಾಗೆ ಹಾಕ್ತಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಯಾಕಂದರೆ ಇದು ಜಾಸ್ತಿ ನೀರು ಹಿಡಿಯಲ್ಲ. ಅಕಸ್ಮಾತ್ ಜಾಸ್ತಿ ನೀರಾಗೋದ್ರೆ ಮತ್ತೆ ನಾವು ಪೌಡರ್ ತರಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಚೂರೇ ಹಾಕಿ ಸಾಕಾಗುತ್ತೆ. ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀವಲ್ಲ, ಇವಾಗ ಎಲ್ಲ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಮೇಲೆ ಎಷ್ಟು ಬೇಕಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ನಾನು ಇನ್ನೊಂಚೂರು ಒಂದು 4-5 ಸ್ಪೂನಷ್ಟು ಹಾಕಿದ್ದೀನಿ ನೋಡಿ. ಈಗ ಮತ್ತೆ ಕಲಿಸ್ಕೊತಾ ಇದ್ದೀನಿ ಫುಲ್ಲು. ಯಾವ ಚಪಾತಿ ಹಿಟ್ಟಿನ ಹದಕ್ಕೆ, ಅಂದರೆ ಅಷ್ಟು ಹಾರ್ಡಿಲ್ಲ, ಒಂದು ಸ್ವಲ್ಪ ಸಾಫ್ಟಾಗಿ. ಇದೇನು ಹಾರ್ಡ್ ಆಗೋದಿಲ್ಲ, ನಮಗೆ ಗೊತ್ತಾಗುತ್ತೆ. ಹಿಂಗೆ ಕಲಿಸೋದು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನೋಡಿ. ಆ ಥರ ಬಂದಿದ್ದಾದಮೇಲೆ ನಾನು ಇವಾಗ ಒಂದು ಸ್ವಲ್ಪ ಹೊತ್ತು ಎತ್ತಿಡ್ತಿದ್ದೀನಿ ಮುಚ್ಚಿ ನೋಡಿ. ತೆಗೆದ್ಬಿಟ್ಟು ಈಗ ನಾನು ಎಲ್ಲ ಉಂಡೆ ಮಾಡ್ಕೊತೀನಿ. ಫಸ್ಟು ನಮಗೆ ಯಾವ ಶೇಪ್ ಬೇಕೋ ಅದು ಮಾಡ್ಕೊಳ್ಳೋಣ. ಫಸ್ಟು ನಾನು ಒಂದು 5-6 ಓವಲ್ ಶೇಪ್ ಮಾಡಿದ್ದೀನಿ, ಮಿಕ್ಕಿದೆಲ್ಲ ರೌಂಡ್ ಶೇಪೇ ಮಾಡಿದ್ದೀನಿ. ಹಾಗೆ ಎಣ್ಣೆನೂ ಸಹ ಕಾಯಕ್ಕಿಟ್ಟಿದ್ದೀನಿ ನಾನಾಗಲೇ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾನು ಒಂದೊಂದಾಗೆ ಜಾಮೂನು ನಾವು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಬಿಡೋಣ. ಸ್ವಲ್ಪನೇ ಮೀಡಿಯಮಾಗಿ ಕಾದಿದ ತಕ್ಷಣವೇ ಹಾಕಿ, ತುಂಬ ಕಾದೋಗಿದ್ದಾಗ ನಾವು ಹಾಕಿದ್ರೆ ಫುಲ್ಲು ಮೇಲೆಲ್ಲ ಕಲರ್ ಬಂದುಬಿಡುತ್ತೆ, ನೀಟಾಗಿ ಫ್ರೈ ಆಗಿರಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಉರಿಯಲ್ಲೇ ಫುಲ್ಲು ನಾವು ಫ್ರೈ ಮಾಡಬೇಕಾಗತ್ತೆ. ಇವಾಗ ನೋಡಿ, ಒಂದು ಸ್ವಲ್ಪ ತಾದಮೇಲೆ ಅದು ಉಬ್ಕೊಂಡಿದೆ ಸ್ವಲ್ಪ. ನಾನು ಹಾಕಿದ ಸೈಜು ಚಿಕ್ಕ ಇತ್ತಲ್ವ, ಇವಾಗ ನೋಡಿ ಎಷ್ಟು ದಪ್ಪ ಆಗಿದೆ. ಇವಾಗ ಇದನ್ನು ನಾವು ಫ್ರೈ ಆದಮೇಲೆ ಮತ್ತೆ ಪಾಕಕ್ಕೆ ಹಾಕ್ತೀವಲ್ಲ, ಆವಾಗಲೂ ಅಷ್ಟೇ ಇನ್ನೂ ಸ್ವಲ್ಪ ದಪ್ಪಗಾಗುತ್ತೆ. ತುಂಬ ಒಂದು ಸೈಡ್ ಫುಲ್ಲು ಫ್ರೈ ಆಗಿ ಒಂಚೂರು ಕಲರ್ ಚೇಂಜ್ ಆಗಿದ ಮೇಲೇ ಇನ್ನೊಂದು ಸೈಡಿಗೆ ನಾವು ತಿರುಗಿಸ್ಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಸೌಟೇನು ಇಡಬಾರ್ದು ನೋಡಿ. ಈಗ 2 ಸೈಡು ಚೆನ್ನಾಗಿದೆ ಫ್ರೈ ಆಗಿದೆ, ಕಲರು ಸಹ ಚೆನ್ನಾಗಿ ಬಂದಿದೆ. ಒಂದೊಂದು ಆಗ್ತಿಲ್ಲ, ಒಂದೊಂದು ಕಡೆ ಕಲರ್ ಆಗಿಲ್ಲ, ಇನ್ನೂ ಫ್ರೈ ಆಗಿಲ್ಲ ಅಂದರೆ ಅದನ್ನು ಸ್ವಲ್ಪ ನೀವು ತಿರುಗಿಸ್ಬೇಕಾಗತ್ತೆ ನೋಡಿ. ಇವಾಗ ಪರ್ಫೆಕ್ಟ್ ಕಲರ್ ಬಂದಿದೆ, ಫ್ರೈ ಚೆನ್ನಾಗಾಗಿದೆ. ಈಗ ಪಾಕ ಇನ್ನು ಬಿಸಿ ಇರುತ್ತಲ್ವ, ಬಿಸಿ ಇರುವಾಗಲೇ ಹಾಕಬೇಕಾಗತ್ತೆ. ಅದೂ ಸಹ ತಣ್ಣಗಾಗಬಾರ್ದು. ಇದೂ ಬಿಸಿ ಇರಬೇಕು, ಅದೂ ಬಿಸಿ ಇರಬೇಕು, ಆವಾಗ ಚೆನ್ನಾಗಿ ಇರ್ಕೊಳ್ಳುತ್ತೆ ನೋಡಿ. ಇವಾಗ ನಾನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದ್ದೀನಿ, ಅದಕ್ಕೋಸ್ಕರ ಹಾಗೆ ಹೊಗೆ ಬರ್ತಿದೆ. ಫುಲ್ ಬಿಸಿಯಾಗಿದೆ, ಅದಕ್ಕೆ ಆಫ್ ಮಾಡಿದ್ದೀನಿ ನಾನು.
ಪಾಕನ ಮಾತ್ರ. ಆಗ ಇದನ್ನೆಲ್ಲ ಹಾಕ್ಕೊಂಡು ಒಂದು ಟ್ರಿಪ್ ಆಗಿದೆ ಅಲ್ವಾ, ಇನ್ನೊಂದು ಸ್ವಲ್ಪ ಇನ್ನೂ ಇದೆ ಅಲ್ಲ, ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಈಗ. ಎಣ್ಣೆಯಲ್ಲಿ ಬಿಡುವಾಗ ಕೇರ್ಫುಲ್ಲಾಗಿ ಬಿಡಬೇಕು. ಕೈ ಮೇಲೆ ಮುಖದ ಮೇಲೆ ಎಲ್ಲ ಎಗ್ರು ಬಿಡುತ್ತೆ ನಾವು ಜೋರಾಗಿ ಬಿಟ್ಟರೆ. ಹಾಗಂತ ತುಂಬ ಕೆಳಗೆ ಬಿಡೋಕ್ಕೆ ಹೋದ್ರೆ ಮೇಲೆ ನಮ್ಮ ಕೈ ಸುಟ್ಕೊಳ್ಳುತ್ತೆ. ಮೀಡಿಯಮ್ ಆಗಿ ನಮ್ಮ ಹಾಕೋ ಅದ ನಮಗೆ ಗೊತ್ತಾಗುತ್ತಲ್ವ. ಇಷ್ಟು ಹೈಟಿಂದ ಬಿಟ್ಟರೆ ನಮಗೆ ಬಿಸಿ ತಾಗಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಮಾಡ್ತಾ ಮಾಡ್ತಾ. ನೋಡಿ ಅದು ಕೆಳಗೆ ಫ್ರೈ ಆಗಿದ ತಕ್ಷಣ ಅದೇ ಹಿಂಗೆ ಒಂದೊಂದು ಮಗುಚ್ಕೊಳ್ಳುತ್ತೆ ನನಗೆ. ನೋಡಿ ಆ ಕಡೆ ಪಾಕ ಎಲ್ಲ ಹಿರ್ಕೋತಾ ಇದೆ, ಇಲ್ಲಿ ಈ ಕಡೆ ಇನ್ನೊಂದು ಟ್ರಿಪ್ಪು ಹಾಕಿದ್ದು ಅದು ಬೆಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅದನ್ನು ತೆಗ್ದು ಪಾಕಕ್ಕೆ ಹಾಕಿ ಇನ್ನು ಮಿಕ್ಕಿರೋದನ್ನೆಲ್ಲ ಮಾಡಿಕೊಂಡ್ರೆ ಹಾಗೆ ನಾವು ಪಕ್ಕದಲ್ಲಿ ನೆನೆಯೋಕ್ಕೆ ಬಿಡಬೇಕು ಚೆನ್ನಾಗಿ. ಮಿನಿಮಮ್ ನಾವು ಇವತ್ತೇ ಮಾಡಿ ಇವತ್ತೇ ತಿಂತೀವಿ ಅನ್ನೋಗಿದ್ರೆ 1-2 hours ಆದರೂ ಬಿಡಬೇಕಾಗುತ್ತೆ. ನೋಡಿ ಈಗ ಫೈನಲಾಗಿ ಎಲ್ಲ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ನೋಡಿ ಅದೇ ಆ ಕಡೆನೇ ಆಲ್ರೆಡಿ ಅದೆಲ್ಲ ಉಟ್ಕೊಂಡಿದ್ದೆ ಚೆನ್ನಾಗಿ ಪಾಕ ಹೀರ್ಕೊಂಡು. ಇವಾಗ ಇದಕ್ಕಿಂತ ಮುಂಚೆ ಹಾಕಿದ್ದು ಇನ್ನೂ ಇವಾಗ ಹೀರ್ಕೋತಾ ಇದೆ. ಇದನ್ನು ಫ್ರೈ ಆಗಿದೆ. ಇವಾಗ ಎಲ್ಲ ಇವಾಗ ಪಾಕಕ್ಕೆ ಹಾಕ್ತೀನಿ. ಪಾಕಕ್ಕೆ ಹಾಕಿ ನಾನು ಎತ್ತಿಟ್ಬಿಡ್ತೀನಿ 1-2 hours. ಅದು ಎಲ್ಲ ಹೀರ್ಕೊಬೇಕಲ್ವ ಚೆನ್ನಾಗಿ. ಪಾಕದಲ್ಲಿ ಸಿಹಿ ಎಲ್ಲ ಹೀರ್ಕೊಬೇಕಲ್ವ, ಅದಕ್ಕೋಸ್ಕರ. ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಹಿಂಗೆ ಸೂಪರಾಗಿ ಕಾಣಿಸ್ತಿದೆ ಅಲ್ವಾ. ನೀವು ಸಹ ಹೀಗೆ ಮಾಡಿ, ನಿಮ್ಮದು ಸಹ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈಗ ಪಾಕ ಎಲ್ಲ ಹೀರ್ಕೊಂಡಿದೆ, ಏನು ಸಖತ್ತಾಗಿ ಕಾಣಿಸ್ತಿದೆ, ಜ್ಯೂಸಿಯಾಗಿ ಅಲ್ಲ. ನಿಮಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದ್ದರೆ, ನಿಮಗೂ ಇದು ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಈ ಡಿಶ್ ನಿಮಗೆ ಗೊತ್ತಿರೋರು ಸಹ ಮಾಡಬೇಕು ಅನ್ನೋ ಆಸೆ ನಿಮಗಿದ್ದರೆ ಇದನ್ನು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.